ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಂಜು ಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಸುಮಾರು ವೀಡಿಯೋಗಳೆಲ್ಲ ಬೆಳಗ್ಗೆ ಹೊತ್ತು ವೀಡಿಯೋಗಳು ಮಾಡಿದ್ದೀವಿ. ಆದರೆ ನಾವಿವತ್ತು ರಾತ್ರಿ ಹೊತ್ತು ಒಂದು ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ಅಗ್ರಿಕಲ್ಚರ್ ರಿಲೇಟೆಡೇ. ಅದು ಯಾವುದು ಅಂತಂದರೆ ಜೇನು ಸಾಕಾಣಿಕೆ. ಇಲ್ಲೊಬ್ಬರು ರೈತರು 2 ವರ್ಷಗಳಿಂದ ನಿರಂತರವಾಗಿ ಜೇನು ಕೃಷಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಇವತ್ತೇನು ಅಂತಂದರೆ ಕಸ್ಟಮರ್ಗಳು ಲೈವಾಗಿ ಬಂದುಬಿಟ್ಟು ತೋಟದಲ್ಲಿ ತಗೊಂಡೋಗ್ತಾ ಇದ್ದಾರಂತೆ ಜೇನುತುಪ್ಪನ. ಅದರಿಂದ ನಮಗೊಂದು ಅವಕಾಶ ಕೊಟ್ಟರು, ಬನ್ನಿ ನಾನು ನೈಟ್ ಹೊತ್ತು ಯಾವ ಥರ ಜೇನು ಕೀಳ್ತೀವಿ ಅಂತೇಳಿ, ಮತ್ತು ಗ್ರಾಹಕರಿಗೆ ನಾವು ಯಾವ ಥರ ಜೇನುತುಪ್ಪ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಅಂತೇಳಿ ನನಗೆ ಅವಕಾಶ ಕೊಟ್ಟರು. ಅದರಿಂದಾಗಿ ನಾನಿವತ್ತು ರಾತ್ರಿ ಹೊತ್ತು ಹೋಗ್ಬಿಟ್ಟಲ್ಲಿ ಜೇನು ಕೀಳೋದಾಗಿರ್ಬೋದು, ಮತ್ತು ಅವ್ರ ಜರ್ನಿ ಯಾವ ಥರ ಜೇನು ಕೃಷಿಯಲ್ಲಿ ಸ್ಟಾರ್ಟ್ ಆಯಿತು ಅಂತೇಳಿ ಇನ್ನೂ ಹಲವು ಮಾಹಿತಿಗಳ್ನ ಇವತ್ತು ರಾತ್ರಿ ಹೊತ್ತು ಹೋಗೋರ ವೀಡಿಯೋ ಮಾಡೋಣ. ಬನ್ನಿ ಆ ರೈತರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ತೆ, ನನ್ನ ಹೆಸರು ಮೋಹನ್ ಅಂತ. ಆ್ಯಕ್ಚುಲಿ ನಾನು ಸಾಫ್ಟ್ವೇರ್ ಇಂಜಿನಿಯರು. ಸೊ ನಂದು ಕೋವಿಡಿಂದ ನಾನು ವರ್ಕ್ ಫ್ರಮ್ ಹೋಮಿಂದ ಊರಲ್ಲೇ ವರ್ಕ್ ಮಾಡ್ತಾ ಇರೋದು. ನಾನು ಬಂದು ಒಂದು 2022ನಲ್ಲಿ ಕಳ್ಳಂಬೆಳಕ್ಕೆ ಬಂದು ಶಿಫ್ಟಾಗಿ ಇಲ್ಲೇ ಸೆಟ್ಲಾಗಿದ್ದೀನಿ. ಸೊ ಇಲ್ಲಿಗೆ ಬಂದಾದಮೇಲೆ ವರ್ಕ್ ಜೊತೆ ಏನಾದರೂ ಪ್ಯಾರಲಾಗಿ ಮಾಡಬೇಕು ಅಂತ ಅಗ್ರಿಕಲ್ಚರ್ ಕಡೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಸೊ ಆವಾಗ ಒಂದು ಸರಿ ನಾನು ನಮ್ಮ ವೈಫವರು ಚೇಳೂರು ಅಲ್ಲಿಗೋಗಿದ್ದೆ. ಅಲ್ಲಿ ಮಹೇಶ್ ಸರ್ ಅಂತ ಪರಿಚಯ ಆದರು. ಸೊ ನಮ್ಮ ಅಕ್ಕರು ಕರ್ಕೊಂಡೋಗಿದ್ರು. ಇಲ್ಲೊಬ್ಬರು ಜೇನು ಕೃಷಿ ಆಮೇಲೆ ಸ್ಕೂಲ್ ಸಾಕಿದ್ದಾರೆ, ಹೂವಿನ ಗಿಡ, ಹಣ್ಣು ಗಿಡ ಎಲ್ಲ ಸಾಕಿದ್ದಾರೆ ಅಂತ ಅವ್ರ ಹತ್ರ ಕರ್ಕೊಂಡೋದ್ರು, ಮಹೇಶ್ ಸರ್ ಹತ್ರ. ಸೊ ಅಲ್ಲೋಗಿ ಮಹೇಶ್ ಸರ್ ಪರಿಚಯ ಆದಮೇಲೆ ನನಗೆ ತುಂಬ ಇಷ್ಟ ಆಯಿತು. ಸೊ ನನ್ನ ಕಾನ್ಸೆಪ್ಟ್ ಇದ್ದಿದ್ದು ಮಹೇಶ್ ಸರ್ದು ಒಂದೇ ಕಾನ್ಸೆಪ್ಟ್ ಇತ್ತು. ಸೊ ನಾನು ಯಾಕೆ ಮಾಡಬಾರ್ದು ಜೇನು ಕೃಷಿ ಅಂತ ನಾನು ಅವತ್ತೇ ಇಮಿಡಿಯೇಟು ಅಲ್ಲೇ ನಾನು 10 ಬಾಕ್ಸ್ಗೆ ಆರ್ಡ್ರ್ ಕೊಟ್ಟು ಬಂದೆ. ನಮ್ಮ ಅಕ್ಕ ಕೇಳಿದ್ರು, ಏನಕ್ಕೆ ನೀನು ಇವತ್ತೇ ಬಾಕ್ಸ್ ತಗೊಂಡೆ ಅಂತ. ಸೊ ನನಗೇನಂದರೆ, ನಾವು ಒಂದು ಸರಿ ಇನ್ವೆಸ್ಟ್ ಮಾಡ್ತೀವಿ ಜೇನು ಕೃಷಿಗೆ. ಸೊ ಅವು ನಮಗೋಸ್ಕರ ದುಡಿತಾ ಇರ್ತವೆ. ಸೊ ನಮ್ಮದು ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಸೊ ಏನಕ್ಕೆ ಬೇರೆ ಕಡೆ ಏನೇನಕ್ಕೋ ಎಲ್ಲ ಇನ್ವೆಸ್ಟ್ ಮಾಡ್ತೀವಿ, ದುಡ್ಡು ಕಳ್ಕೊತೀವಿ. ಎಷ್ಟೋ ಕಡೆ ನಾವು ಏನೋ ಒಂದು ಬಿಸ್ನೆಸ್ಗಾಗಲಿ ಒಂದು ಇನ್ವೆಸ್ಟ್ಮೆಂಟ್ಗಾಗಲಿ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೂ ನಮಗೆ ಗ್ಯಾರಂಟಿ ಇರೋಲ್ಲ. ಬಟ್ ಜೇನು ಕೃಷಿಯಲ್ಲಿ ನನಗೆ ಅವತ್ತೇ ಅನ್ನಿಸ್ತು, ಸೊ ನಾನು 10,000 ಇನ್ವೆಸ್ಟ್ ಮಾಡಿದ್ರೆ 100% ನಮಗೆ ಅದು ರಿಟರ್ನ್ಸ್ ಬಂದೇ ಬರುತ್ತೆ, ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ ಅಂತ ಅನಿಸಿದ್ದಕ್ಕೆ ನಾನು ಅಲ್ಲೇ 10 ಬಾಕ್ಸು ನಾನು ಆರ್ಡ್ರ್ ಕೊಟ್ಟು ಬಂದೆ. ಸೊ 2 ಇಯರ್ಸಿಂದ ನಾನು ಜೇನು ಕೃಷಿ ಮಾಡ್ತಾಯಿದ್ದೀನಿ. ಈಗ ಎಷ್ಟು ಬಾಕ್ಸ್ ಇದೆ ಅಣ್ಣ ನಿಮ್ಮ ಹತ್ರ? ಈಗ ನನ್ನ ಹತ್ರ ಇಲ್ಲಿ ನಮ್ಮ ಫಾರ್ಮಲ್ಲಿ ಟೋಟಲ್ 17 ಬಾಕ್ಸ್ ಇದೆ. ಸೊ ನಾನು ಬೇರೆ ಬೇರೆ ಕಡೆ ನಮ್ಮ ರಿಲೇಟಿವ್ಸು ಲ್ಯಾಂಡಲ್ಲಿ, ಆಮೇಲೆ ಇನ್ನೊಂದು ಕಡೆ ಫ್ರೆಂಡ್ಸ್ ಲ್ಯಾಂಡಲ್ಲೆಲ್ಲ ಇಟ್ಟು ಟೋಟಲ್ 40 ಬಾಕ್ಸ್ ಮಾಡಿದ್ದೀನಿ ನಾನು. ಅಣ್ಣ, ಈಗ ನೀವೇನಿಗೆ 2 ವರ್ಷದಿಂದ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಈಗ ಹೆಂಗಿದೆ, ಹೆಂಗೆ ಅನಿಸುತ್ತೆ ಜೇನು ಕೃಷಿ ಸಂಬಂಧಪಟ್ಟಂತೆ? ನಾನು ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ, ನಾನು ಸ್ಟಾರ್ಟಿಂಗ್ ಅವತ್ತು ಹೋದಾಗ ದೂರದ ಬೆಟ್ಟ ನುಣ್ಗೆ ಅಂತಾರಲ್ಲ, ನೋಡಿದ ತಕ್ಷಣ ನನಗೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದುಡ್ಡು ಬರುತ್ತೆ, ಇದು ಈಸಿ ಇದೆ, ನಾನು ಮಾಡ್ಬೋದು ಅಂತ ಅನ್ನಿಸ್ತು. ಸೊ ನಾನು ಬಂದು ಬಾಕ್ಸ್ ಇಟ್ಟ ಮೇಲೆ ನನಗೆ ಗೊತ್ತಾಯಿತು, ಇದು ನಾವು ಸ್ವಲ್ಪ ಮೇಂಟೈನ್ ಮಾಡಬೇಕು, ಸುಮ್ಮನೆ ಬಾಕ್ಸ್ ಇಟ್ಟ ತಕ್ಷಣ ಬರಲ್ಲ ಅಂತ. ಆವಾಗೇನಂದರೆ, ನಾನು ವರ್ಕ್ ಮಾಡ್ತಾಯಿದ್ದೆ, ಕಂಪ್ನಿನಲ್ಲಿ ವರ್ಕ್ ಮಾಡಬೇಕು, ಆಮೇಲೆ ಅಗ್ರಿಕಲ್ಚರ್ ಮಾಡ್ತೀನಿ. ಆಮೇಲೆ ನನಗೆ ನಾನೇನಾಯಿತು, ಬಿಡು ದುಡ್ಡು ಕೊಟ್ಟು ಸರ್ವಿಸ್ ಮಾಡ್ಸೋಣ ಬಾಕ್ಸಿಗೆ ಅಂತ ಅನ್ನಿಸ್ತು. ಸೊ ಒಂದು 2-3 ಸರಿ ಮಹೇಶ್ ಸರ್ಗೆ ಹೇಳಿದೆ, ಶಶಿ ಅಂತ ಬಂದರು, ಮಂಜು ಅಂತ ಬಂದರು. ಒಂದು 3-4 ಸರಿ ಬಂದು ದುಡ್ಡು ಕೊಟ್ಟು ಮೇಂಟೈನ್ ಮಾಡೋದೆ. ಅದಾದಮೇಲೆ ಏನಾಯಿತು, ಒಂದು ಸರಿ ಹಾರ್ವೆಸ್ಟ್ ಮಾಡಿದ್ರು ಅವರೇ ಬಂದು. ನೆಕ್ಸ್ಟ್ ಟೈಮ್ ಹಾರ್ವೆಸ್ಟಲ್ಲಿ ಏನಾಯಿತು ಅಂದ್ರೆ, ಒಂದು ಬಾಕ್ಸ್ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮು. ಅದೇ ಬಾಕ್ಸು ನೆಕ್ಸ್ಟ್ ಟೈಮ್ ಬಂದಾಗ ನನಗೆ ತುಂಬ ಖುಷಿ ಆಯಿತು, ಹೋದ ಸರಿನೂ ಇಷ್ಟು ಚೆನ್ನಾಗಿ ಬಂತಲ್ಲ, ಈ ಸರಿನೂ ಬಂದಿದೆ ಅಂತ. ನೆಕ್ಸ್ಟು ತೆಗಿಯೋಕ್ಕೆ ನಾನು ಮಹೇಶ್ ಸರ್ಗೆ ಕಾಲ್ ಮಾಡಿದೆ. ಅವ್ರಿಗೆ ಮಹೇಶ್ ಸರ್ ನನಗೊಬ್ಬರು, ಆದರೆ ಮಹೇಶ್ ಸರ್ಗೆ ನನ್ನಂತರೂ ತುಂಬ ಜನ ಇದ್ದಾರೆ. ಸೊ ಎಲ್ಲಿಗೆ ಅಂತ ಹೋಗ್ಬೇಕು, ಅವ್ರು ಹೇಳಿದ್ರು, ಸರ್ ನನಗೆ ಟೈಮ್ ಬೇಕು, ಅವಾಗ ಬರ್ತೀನಿ, ಇವಾಗ ಬರ್ತೀನಿ, ಹುಡುಗರು ಬೇರೆ ಬೇರೆ ಕಡೆ ಇದ್ದಾರೆ ಅಂತ. ಅವ್ರು ಕಳಿಸೋ ಅಷ್ಟೊತ್ತಿಗೆ ಆ ಬಾಕ್ಸೇ ಎದ್ದೋಗ್ಬಿಡ್ತು, ಫೇಲ್ ಆಯಿತು ಬಾಕ್ಸು. ಅಷ್ಟು ಚೆನ್ನಾಗಿ ಬಂದಿದ್ದು ಬಾಕ್ಸು ಫೇಲ್ ಆಗಿದ್ದಕ್ಕೆ ಅವತ್ತು ನನಗೇನು ಅನ್ನಿಸ್ತು ಅಂದರೆ, ನಾನು ಏನು ಮಾಡೋದು, ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ ಇದೇ ಆಗೋದು. ಸೊ ನನಗೇನು 1 ಅವರ್ ಆಗ್ಬೋದು ಹಾರ್ವೆಸ್ಟ್ ಮಾಡೋಕ್ಕೆ, ನಾನೇ ಕಲ್ತು ಮಾಡೋಣ ಅಂತ ಇನ್ನೊಬ್ಬರು ಫ್ರೆಂಡ್ ಹತ್ರ ನಾನು ಹೆಲ್ಪ್ ತಗೊಂಡು, ನಮ್ಮ ಫ್ರೆಂಡ್ ಸಂತೋಷ್ ಅಂತ ಇದ್ದಾರೆ, ಅವರು ಶಿವಮೊಗ್ಗದಿಂದ ನಮ್ಮೂರಲ್ಲೇ ಬಂದು ಸೆಟ್ಲಾಗಿದ್ದಾರೆ. ಸೊ ಅವರು ಅಡಿಕೆ ಕೊಯ್ತಾರಲ್ಲ, ಕೆಂಡ್ಕಾರು ಅಂತ, ಆ ವೃತ್ತಿ ಮಾಡ್ತಾರೆ. ಸೊ ಅವ್ರು ನನಗೆ ಫ್ರೆಂಡು. ಅವ್ರದ್ದು ಹೆಲ್ಪ್ ತಗೊಂಡು ನಾನು ಸ್ಟಾರ್ಟಿಂಗು ನಾನೇ ಹಾರ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ನಾನೇ ಸರ್ವಿಸ್ ಮಾಡ್ತೀನಿ ಬಾಕ್ಸು, ನಾನೇ ಹಾರ್ವೆಸ್ಟ್ ಮಾಡ್ತೀನಿ. ಸೊ ಇವಾಗ ನಾನು ಯಾರ ಮೇಲೂ ಡಿಪೆಂಡ್ ಇಲ್ಲ. ಸೊ ನಾನು 100 ಬಾಕ್ಸ್ ಆಗಲಿ ನಾನೇ ಮೇಂಟೈನ್ ಮಾಡ್ತೀನಿ ಅನ್ನೋ ಧೈರ್ಯ ಬಂದಿದೆ, ಕಾನ್ಫಿಡೆನ್ಸ್ ಇದೆ ಇವಾಗ ನನಗೆ. ನಿಮಗೆ ಮಾರ್ಕೆಟಿಂಗ್ ಹೆಂಗೆ ಅನಿಸುತ್ತೆ ಇದರಲ್ಲಿ? ತುಂಬ ಕಷ್ಟ ಇದೆಯಾ, ಈಸಿ ಇದೆಯಾ? ನೀವು ಯಾವ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀರಾ? ಅಣ್ಣ, ನಾನು ಫಸ್ಟ್ ಕೇಳಿದ್ದು ಮಹೇಶ್ ಸರ್ನ, ಸರ್ ನಾವು ಬಾಕ್ಸ್ ತಗೊಂಡೋಗಿ ಹಾಕ್ತೀವಿ, ಹನಿ ಬರುತ್ತೆ, ಮಾರ್ಕೆಟಿಂಗ್ ಏನು ಅಂತ. ಅವ್ರು ಏನು ಹೇಳಿದ್ರು, 500 ರೂಪೀಸ್ಗೆ ನಾನು ಬೈಬ್ಯಾಕ್ ಮಾಡ್ತೀನಿ ಅಂದರು. ಸೊ ನಂದು ಅವತ್ತಿನ ದಿನ ಎಕ್ಸ್ಪೆಕ್ಟೇಷನ್ ಕಡಿಮೆ ಇತ್ತು. ಅಂದರೆ ಬಿಡು 500ಗೆ ಮಾಡ್ತಾರಲ್ಲ, ನಮ್ಮದೇನು ಝೀರೋ ಮೇಂಟೆನೆನ್ಸು, ನಾವೇನು ಇನ್ವೆಸ್ಟ್ ಮಾಡಲ್ಲ, ಒಂದು ಸರಿ ಇನ್ವೆಸ್ಟ್ಮೆಂಟ್ ಅಷ್ಟೇ, 500 ಕೊಡ್ಬೋದು ಅಂತ ನಾನು ಬಾಕ್ಸ್ ತಂದೆ. ಆದರೆ ತಂದು
ನಾನು ಸುಮ್ಮನೆ ಹನಿ ತೆಗ್ದು ಹಾರ್ವೆಸ್ಟ್ ಮಾಡಿದ್ದು ಸ್ಟೇಟಸ್ ಹಾಕೊಂಡ ತಕ್ಷಣ ಮಹೇಶ್ ಸರ್ಗೂ ಇಲ್ಲ ಯಾರಿಗೂ ಕೊನೆಗೆ ನಮ್ಮನೆಗೆ ಇಲ್ಲ ತುಪ್ಪ. ಹಂಗೆ ಸ್ಟೇಟಸ್ ನೋಡಿದ ತಕ್ಷಣ ಕಾಲ್ ಮಾಡ್ತಾರೆ. ಇವತ್ತಿಗೂ ನೀವು ನಂಬ್ತಿರೋ ಬಿಡ್ತಾರೆ, ಇಲ್ಲಿ ಬಂದಿರೋ 4 ಜನ ಕಸ್ಟಮರ್ಸ್ ಲೈವ್ ಬಂದಿದ್ದಾರೆ, ಲೈವ್ ಆನಿ ನಮಗೆ ತಕ್ಕೊಡ್ರಿ ಅಂತ. ಅದ್ರಿಗೂ ರಿಪೀಟೆಡ್ ಕಸ್ಟಮರ್ಸು. ಯಾಕಂದರೆ ಕ್ವಾಲಿಟಿ ನಾವೇನು ಕಣ್ಣು ಮುಚ್ಚಿ ಇದು ಮಾಡಲ್ಲ, ಬಾಕ್ಸ್ ಹಾಕಿ ಅವ್ರಿಗೆ ಕಳ್ಸಲ್ಲ, ಇಲ್ಲಿ ಬರ್ತಾರೆ ಬಾಕ್ಸಲ್ಲಿ ತೆಗಿತೀವಿ ಕೊಡ್ತೀವಿ. ಸೊ ರಿಪೀಟೆಡ್ ಕಸ್ಟಮರ್ಸೇ ಇಬ್ಬರು ಬಂದಿದ್ದಾರೆ. ಸೊ ಸ್ಟೇಟಸಲ್ಲಿ ನನಗೆ ಬೆಂಗಳೂರಿಂದ ಆರ್ಡ್ರ್ ಇದೆ, ತುಮಕೂರಿಂದ ಅದೇ ಆರ್ಡ್ರ್ ಇದೆ, ಚೌಳೂರಲ್ಲಿದೆ, ನಮ್ಮೂರಲ್ಲಿದ್ದಾವೆ. ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು. ನನಗೆ ಕಾಂಟ್ಯಾಕ್ಟ್ ಎಲ್ಲೆಲ್ಲಿದ್ದಾರೋ ಒಂದೂರಿಗೆ ಒಬ್ಬರು ಕೇಳ್ತಾರೆ ನನಗೆ ಜೇನುತುಪ್ಪ ಬೇಕು ಅಂತ. ಸೊ ಹಂಗಾಗಿ ಮಾರ್ಕೆಟಿಂಗ್ ಮಾತ್ರ ಇದ್ರಷ್ಟು ಈಸಿ ಇನ್ಯಾವುದೂ ಇಲ್ಲ. ಜೇನುತುಪ್ಪದಷ್ಟು. ಯಾಕಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಮಾರ್ಕೆಟಿಂಗ್ ಇಷ್ಟು ಈಸಿ ಅಂತ. ಆದರೆ ಜನಗಳಿಗೆ ಕ್ವಾಲಿಟಿ ತುಪ್ಪ ಬೇಕು. ಎಲ್ಲ ಕಡೆ ಜೇನುತುಪ್ಪ ಸಿಗುತ್ತೆ. ನೀವು 400 ರೂಪಾಯಿಗೆ ಬೇರೆ ಬೇರೆ ಬ್ರ್ಯಾಂಡ್ದು ಒಳ್ಳೆ ಬ್ರ್ಯಾಂಡ್ಗಳದೇ 400 ರೂಪಾಯಿಗೆ ಸಿಗುತ್ತೆ ಅಂಗಡಿನಲ್ಲಿ, ಸರಿನಾ? ಇಲ್ಲಿ ನಾನು 1,000 ರೂಪಾಯಿ ಅಂದರೂ ತಗೊಂಡು ಹೋಗ್ತಾರೆ. 1,600 ಡಿಫ್ರೆನ್ಸ್. ಯಾಕಂದರೆ ಕ್ವಾಲಿಟಿ ಟ್ರಸ್ಟ್ ಮಾಡ್ಬೋದು, ನಮ್ಮದು ನಂಬಿಕೆ. ಆಮೇಲೆ ನಾವು ಇಲ್ಲಿ ಕರೆದು ಕೊಡ್ತೀವಲ್ಲ, ಕರೆದು ಬಾಕ್ಸಲ್ಲಿ ತೆಗೆದು ಕೊಡ್ತೀವಿ, ಸರಿನಾ? ಹಂಗಾಗಿ ನಾವು ಆಮೇಲೆ ನನ್ನ ಫ್ರೆಂಡ್ಸ್ಗೆ ನಮ್ಮೂರವ್ರಿಗೆ ಗೊತ್ತು, ಇವನು ಕೆಲಸ ಮಾಡ್ಕೊಂಡು ಒಬ್ಬೊಬ್ಬರು ಶುಗರ್ ಫೀಡಿಂಗ್ ಕೊಡ್ತಾರೆ, ಇನ್ನೇನೋ ಕೊಡ್ತಾರೆ ಅನ್ನೋದು ಒಂದು ರೂಮರ್ಸ್ ಇದೆ, ಸರಿನಾ? ಶುಗರ್ ಫೀಡಿಂಗ್ ಕೊಟ್ಟಿರೋ ತುಪ್ಪದ ತಿನ್ನೋದು ಒಂದೇ, ಶುಗರ್ ಹಾಕೊಂಡು ತಿನ್ನೋದು ಒಂದೇ. ನಮ್ಮೂರವ್ರಿಗೆ ಗೊತ್ತು, ಇವನು ಮಾಡೋ ಕೆಲಸ ಬಿಟ್ಟು ಇದೆಲ್ಲ ಮೇಂಟೈನ್ ಮಾಡೋಕ್ಕೆ ಹೋಗಲ್ಲ, ಶುಗರ್ ಫೀಡಿಂಗಲ್ಲಿ ಪಕ್ಕ ಕ್ವಾಲಿಟಿ ಅಂತ ಗೊತ್ತು. ಹಂಗಾಗಿ ನನ್ನ ಹತ್ರನೇ ಬರ್ತಾರೆ ಕ್ವಾಲಿಟಿ ಇರೋಕ್ಕೆ ತುಪ್ಪ. ನನ್ನ ಸಲಹೆ ಹೊಸ ಜನ ಕೃಷಿಕರಿಗೆ ಏನು ಅಂದರೆ, ಫಸ್ಟು ತಾಳ್ಮೆ ಇರಬೇಕು, ಸರಿನಾ? ನಾವು ಇನ್ವೆಸ್ಟ್ ಮಾಡಿದ ತಕ್ಷಣ ದುಡ್ಡು ಬರಲ್ಲ. ಇದು ಎಲ್ಲದಕ್ಕೂ ಒಂದು ಸೀಸನ್ ಇದ್ದಂಗೆ, ಹನಿಗೂ ಒಂದು ಸೀಸನ್ ಅಂತ ಇರುತ್ತೆ. ಫೆಬ್ರವರಿಯಿಂದ ಸ್ಟಾರ್ಟ್ ಆದರೆ ಮೇ ಜೂನ್ವರೆಗೂ ಬರುತ್ತೆ. ಯಾಕಂದರೆ ಅವಕ್ಕೂ ಹೂವು ಬರಬೇಕು. ಪ್ರಕೃತಿನಲ್ಲಿ ಹೂವು ಇರೋದನ್ನೇ ತಗೊಂಡು ಹನಿ ಕೊಡುತ್ತೆ ಬಿಟ್ಟರೆ, ನಾನು ನ್ಯಾಚುರಲಾಗಿ ಬರಬೇಕು ಅಂದರೆ ಹೂವು ಇದ್ದರೆ ಬರೋದಲ್ವ. ಸೊ ನಾವು ಯಾವುದೇ ಸೀಸನಲ್ಲಿ ಬಾಕ್ಸ್ ತಂದಿಟ್ರು ನಮಗೆ ತುಪ್ಪ ಬರೋದು ಫೆಬ್ರವರಿಯಿಂದ ಮೇ ಜೂನ್ ಅಷ್ಟೇ. ಸೊ ನಾವು ಮೇನಲ್ಲಿಟ್ಟರೆ ನೆಕ್ಸ್ಟು ಫೆಬ್ರವರಿಗೆ ಕಾಯಬೇಕು, ಅಷ್ಟು ತಾಳ್ಮೆ ಇರಬೇಕು. ಆಮೇಲೆ ಒಂದು ಬಾಕ್ಸು ನಾವು ತಂದಿರೋದು 3,500 ಮಹೇಶ್ ಸರ್ ಹತ್ರ. ನಾನು ಓಪನಾಗಿ ಹೇಳ್ತಾ ಇದ್ದೀನಿ, 3,500 ತಂದಿರೋದು. ಈ 1 ಇಯರ್ಗೆ ನನಗೆ 3,500 ರಿಟರ್ನ್ಸ್ ಬಂದಿದೆ ಒಂದು ಬಾಕ್ಸಿಂದ. ಸೊ ಆ ಬಾಕ್ಸ್ ಇನ್ನು 10 ವರ್ಷ ಇರಲಿ, ಅದು ಬಂದಿದ್ದೆಲ್ಲ ಲಾಭನೇ. ಆಮೇಲೆ ನಾವೇನು ಕೆಲಸ ಮಾಡಲ್ಲ, ಯಾವತ್ತೊಂದು ದಿವಸ ಸರ್ವಿಸ್ ಮಾಡ್ತೀವಿ, ಒಂದು ದಿವಸ ಹಾರ್ವೆಸ್ಟ್ ಮಾಡ್ತೀವಿ ಬಿಟ್ಟರೆ ಇನ್ನೇನು ಇಲ್ವಲ್ಲ ಮೇಂಟೆನೆನ್ಸು. ಸೊ ನಮಗೋಸ್ಕರ ಜೇನುಹುಳಗಳು ದುಡಿತಾ ಇರ್ತವೆ. ಆಮೇಲೆ ನಮ್ಮದು ತೆಂಗಿನಕಾಯಿ ಜಾಸ್ತಿ ಆಗುತ್ತೆ, ಅಡಿಕೆ ತೋಟ ಇದ್ದರೆ ಅಡಿಕೆದು ಈಲ್ಡ್ ಜಾಸ್ತಿ ಆಗುತ್ತೆ, ಪಾಲಿನೇಷನ್ ಚೆನ್ನಾಗಿರುತ್ತೆ. ಸೊ ಇದು ನ್ಯಾಚುರಲ್ ಅಲ್ವಾ. ಆಮೇಲೆ ಮನೆಗೂ ನಾವು ನಮ್ಮಲ್ಲಿ ಮಕ್ಕಳಿದ್ದಾರೆ ಅನ್ನೋದು ಒಂದು ಇಂಟೆನ್ಷನ್ ಇತ್ತು, ಮಕ್ಕಳಿಗೋಸ್ಕರ ಅಂತ. ಆಮೇಲೆ ವಯಸ್ಸಾಗಿದ್ದಾರೆ ಇದ್ದಾರೆ ಅಂತ. ಸೊ ನ್ಯಾಚುರಲ್ಲಾಗಿ ಸಿಗೋ ಜೇನುತುಪ್ಪ ಸಿಕ್ಕಿರೆ ಖುಷಿ ಅಲ್ವಾ ನಮಗೆ. ಸೊ ಅದಕ್ಕೋಸ್ಕರ ಮಕ್ಕಳಿಗೋಸ್ಕರ ನಾವು ಫಸ್ಟ್ ಮಾಡಿದ್ದು. ಅದಂಗೆ ಇವಾಗ ಕಮರ್ಷಿಯಲಾಗಿ ಮೂವ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಏನೀಗ ಲೈವ್ ಆಗಿ ಜೇನುತುಪ್ಪ ತೆಗಿತೀರಲ್ವಾ? ಹೌದು. ಜೇನುತುಪ್ಪ ತೆಗಿಬೇಕಾದ್ರೆ ಏನೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇರಬೇಕಾಗುತ್ತೆ ಸರ್? ನಾವು ಯೂಸ್ ಮಾಡೋದು ಮಾಸ್ಕು, ಮುಖಪರದೆ ಅಂತಾರೆ, ನೆಕ್ಸ್ಟು ಹೊಗೆ ತಿದೆಗೆ ಅಂತಾರೆ. ಸೊ ಅವಕ್ಕೆ ಫಸ್ಟ್ ಒಂದು ಸರಿ ಹೊಗೆ ಸ್ಪ್ರೇ ಮಾಡ್ತೀವಿ. ಮಾಸ್ಕು, ಹೊಗೆ ತಿದೆಗೆ, ಒಂದು ಚಾಕು ಬೇಕು. ಆಮೇಲೆ ನಾವು ಫಸ್ಟ್ ಟೈಮು ತೆಗೆದಾಗ ತುಪ್ಪ ತೆಗಿಬೇಕಾದ್ರೆ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡ್ತೀವಿ. ಯಾಕಂದರೆ 2-3 ಸರಿ ನಾವು ಇಳ್ದು ತೆಗಿತೀವಿ. ಒಂದೇ ಸರಿಗಾಗಾದರೆ ರೊಟ್ಟಿ ತೆಗೆದು ಕೊಟ್ಬಿಡ್ತೀವಿ. ಸೊ ನಮಗೆ ಒಂದೇ ವರ್ಷಕ್ಕೆ 3 ಇಳ್ದು ಬರಬೇಕು ಅಂದರೆ ಫಸ್ಟು ನಾವು ರೊಟ್ಟಿ ತೆಗೆದು ಎಕ್ಸ್ಟ್ರಾಕ್ಟ್ನಲ್ಲಿ ತೆಗೆದು ಮತ್ತೆ ಅದೇ ರೊಟ್ಟಿನ ಬಾಕ್ಸ್ಗೆ ಇಡ್ತೀವಿ. ಸೊ ಅವಾಗ 2-3 ಸರಿ ನಮ್ಗೆ ಇಳ್ದು ಬರ್ತಾಯಿದೆ. ನೆಕ್ಸ್ಟು ಈಗ ಎಂಡಿಂಗ್ ಅಲ್ವಾ, ಇವತ್ತಿಗೆ ನಾವು ಎಂಡಿಂಗು. ಸೊ ಇವಾಗ ಏನು ಮಾಡ್ತೀವಿ ಅಂದರೆ ಹನಿ ಕೇಕು ಅಂದರೆ ಕೂಮ್ಡನಿ ಅಂತಾರೆ. ಸೊ ರೊಟ್ಟಿ ಸಮೇತ ನಾವು ಕೊಡ್ತೀವಿ ಕಸ್ಟಮರ್ಸ್ಗೆ. ಸೊ ಬೇರೆ ಬೇರೆ ಕಡೆಗೂ ಕೊಡ್ತಾರೆ. ನಾವು ಮೈಸೂರು ಕೊಡ್ತೀವಿ, ನಮಗೂ ಆರ್ಡ್ರ್ ಇದೆ. ಸೊ ಎಷ್ಟೋ ಜನ ನಮಗೆ ರೊಟ್ಟಿ ಸಮೇತ ಕೊಡ್ರಿ, ಕೂಮ್ಡನಿ ಕೊಡ್ರಿ, ಹನಿ ಕೇಕ್ ಕೊಡ್ರಿ ಅಂತಾರೆ. ಸೊ ನಾವು ಅವ್ರಿಗೆ ಇವಾಗ ತೆಗೆದ್ರೆ ನೆಕ್ಸ್ಟ್ ಇಯರೇ ಅಲ್ವಾ ನಮಗೆ ನೆಕ್ಸ್ಟ್ ತುಪ್ಪ ಬರೋದು. ಸೊ ಇನ್ನು 1 ಇಯರ್ ಅಂತ ನಾವು ರೊಟ್ಟಿನೇ ಇವತ್ತು ಲಾಸ್ಟು, ಇವತ್ತು ತೆಗೆದುಬಿಟ್ರೆ ಇನ್ನು ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ನಮಗೆ ತುಪ್ಪ ಬರೋದು. ಈ ಥರ ತುಪ್ಪ ಕೊಡ್ತೀವಿ. ಓಕೆ ಅಣ್ಣ, ಈಗ ನಾವು ಹೋಗ್ಬೋದಾ? ಹಾಂ, ಶೋರ್ 100% ಹೋಗೋಣ. ಓಕೆ. ಎಲ್ಲೈತೆ? ಹಾಂ ತಡಿ. ಅಣ್ಣ ಈ ಜೇನುತುಪ್ಪ ಫಿಲ್ ಆಗಿದೆಯಾ ಇದು? ಎಲ್ಲ ಫುಲ್ ಆಗಿದೆ.
ಸರ್ ಇವಾಗ ಅದು ಸ್ಮೋಕರು ಹೊಗೆ ತಿದ್ದಿಗೆ ಅಂತ. ಸೊ ಅದಕ್ಕೆ ಸ್ವಲ್ಪ ತೆಂಗಿನಾರು ಹಾಕ್ಬಿಟ್ಟು ಕರ್ಪೂರ ಹಾಕಿ ಹಚ್ಚುತ್ತಾ ಇದ್ದೀವಿ. ಸೊ ಮತ್ತೆ ಅದು ಹತ್ಕೊಂಡ್ಮೇಲೆ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಆ ಹೊಗೆನ ಇದಕ್ಕೆ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿದಾಗ ಎಲ್ಲ ಹುಳಗಳು ಹೋಗ್ತವೆ. ಹುಳ ಹೊರಗಡೆ ಹೋಗಲ್ಲ, ಅಲ್ಲೇ ಕೆಳಗಡೆ ಹೋಗ್ತವೆ ಸ್ವಲ್ಪ. ನಮಗೆ ಕಚ್ಚಲ್ಲ. ನಮಗೆ ಕಚ್ಚಲ್ಲ. ಸೊ ಅಗ್ರೆಸಿವ್ನೆಸ್ ಇರೋದು ಸ್ವಲ್ಪ ಡೌನ್ ಆಗುತ್ತೆ. ಸೊ ನಮಗೆ ಈಸಿ ಆವಾಗ ತುಪ್ಪ ತೆಗಿಯೋದು. ಮತ್ತೆ ರಿಪೀಟ್ ಮಾಡಿ. ಸೊ ನಾವು 2ನೇ ಸರಿ ತುಪ್ಪ ತೆಗಿತಾ ಇರೋದು. ಫಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡಿದ್ವಿ. ಸೊ ಎಕ್ಸ್ಟ್ರಾಕ್ಟಲ್ಲಿ ತುಪ್ಪ ತೆಗೆದು ಮತ್ತು ಅದೇ ರೊಟ್ಟಿನ ಇದಕ್ಕೆ ಕಟ್ಟಿದ್ದೀವಿ, ಇದು ಫ್ರೇಮ್ಗಳಿಗೆ. ಸೊ ಇದು 2ನೇ ಸರಿ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ, ನೀವು ನೋಡ್ಬೋದು. ತುಪ್ಪ ಇದೆ ನೋಡಿ, ಫುಲ್ ತುಪ್ಪ ಇದೆ 2ನೇ ಸರಿ. ಇದು 1 ತಿಂಗಳಿಗೆ ಫುಲ್ ಆಗಿದೆ. ಸಂತ ಕಟ್ ಮಾಡಿದೆ ಸಂತ ಸ್ಪೂನ್ ಕೊಡೋಣ. 1 ನಿಮಿಷ ಕೊಟ್ಟೆ. ಬೆಸ್ಟ್ ಐಡಿಯಾ ಮಾಡ್ದಪ್ಪ. ಲೈಟ್ ಹಾಕೋಣ. ಸರ್ ಇದು ನೋಡಿ, ಬಾಳೆ ತೋಟದಲ್ಲಿ ಬಂದಿರೋದು ಹನಿ. ಸೊ ವೈಟ್ ಕಲರ್ ಇದೆ ತುಪ್ಪ. ಸೊ ಇದು ಹೈ ಕ್ವಾಲಿಟಿ ತುಪ್ಪ ಅಂತಾರೆ. ತುಂಬ ಸ್ಮೂತಾಗಿರುತ್ತೆ ತಿಂದರೆ. ಏನೋ ಒಂಥರ ಅದು ತಿಂದರೆ ಆ ಫೀಲೇ ಬೇರೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸರಿ ಧರ್ಮಸ್ಥಳ ಸೈಡ್ ಅವರು ಹೇಳಿದರು, ಈ ಬಾಳೆ ತೋಟದಲ್ಲಿ ಬರೋದು ತುಂಬ ರೇರು, ವೈಟ್ ಕಲರ್ ಜೇನುತುಪ್ಪ ಬರುತ್ತೆ. ಸೊ ಇದು ತುಂಬ ಅದೃಷ್ಟ ಇರಬೇಕು ಈ ಕ್ವಾಲಿಟಿ ತುಪ್ಪ ಬರೋಕ್ಕೆ ಅಂತ ಧರ್ಮಸ್ಥಳದ ಸೈಡವರು, ಆಮೇಲೆ ಉಡುಪಿನವರು ಗ್ರೂಪಲ್ಲಿ ಹೇಳಿದರು. ಚೆನ್ನಾಗಿದೆ ನೋಡಿ ಎಷ್ಟು ಕ್ವಾಲಿಟಿ. ಸರ್ ಇದು ಆಲ್ಮೋಸ್ಟ್ 800 900 ಗ್ರಾಮ್ಸ್, ಪಕ್ಕ 900 ಗ್ರಾಮ್ ಬರುತ್ತೆ. ಆಲ್ಮೋಸ್ಟ್ 1 kg ತಗೋತೆ ನಮ್ಮದು ಒಂದರಲ್ಲೇ. ನಮ್ಮದು ನಾವು ತುಂಬ ಸರಿ ಟೆಸ್ಟ್ ಮಾಡಿದ್ದೀನಿ. ಮಿನಿಮಮ್ ಅಂದ್ರೂ 700 800 ಗ್ರಾಮ್ ಬಂದೇ ಬರುತ್ತೆ. ಈಲ್ಡ್ ಚೆನ್ನಾಗಿತ್ತು ಅಂದರೆ 900 ಗ್ರಾಮ್ ಪಕ್ಕ ಬರುತ್ತೆ ನಮಗೆ. ಸರ್ ಇದು ಬ್ರೂಡ್ ಚೇಂಬರು, ಇದು ಸೂಪರ್ ಚೇಂಬರು. ನಾವು ತುಪ್ಪ ತೆಗಿಬೇಕಾದ್ರೆ ಸೂಪರ್ ಚೇಂಬರಲ್ಲಿರೋದು ಮಾತ್ರ ತೆಗಿತೀವಿ. ಕುಟುಂಬ ಕೊನೆದು ನಾವು ಯಾವತ್ತೂ ತೆಗಿಯೋಕ್ಕೋಗಲ್ಲ. ಗೋಲ್ಡ್ ಕಲರು ವೈಟ್ ಕಲರ್ ಮಿಕ್ಸ್ ಇದೆ, ಅಷ್ಟು ಕ್ವಾಲಿಟಿ ಇದೆ. ತೆಗಿಯಪ್ಪ ಜಲ್ದಿ. ಕಡಿತೆ ಇದು 1 ತಿಂಗಳಾಗಿದೆ. 1 ತಿಂಗಳು. ಸೊ ಬೇಗನೆ ಬಂದಿತ್ತು. ಸೊ ನಾವಿನ್ನೂ ತೆಗ್ದಿರ್ಲಿಲ್ಲ, ಇವತ್ತು ತೆಗಿತಾ ಇದ್ದೀವಿ. ಅಂದರೆ ಸೊ ನಮಗೆ ಮತ್ತೆ ಹನಿ ಸೀಸನ್ನು ಕ್ಲೋಸ್. ಇವಾಗ ಎಂಡಿಂಗ್ ಟೈಮು, ಮೇ ಆದಮೇಲೆ ತುಂಬ ರೇರ್ ಬರೋದು, ಹೂವು ಅವೈಲಬಿಲಿಟಿ ಕಡಿಮೆ ಇರುತ್ತೆ. ಹಂಗಾಗಿ ಇವತ್ತು ಕ್ಲೋಸ್ ಮಾಡ್ತಾ ಇದ್ದೀವಿ. ಹಂಗಾಗಿ ರೊಟ್ಟಿ ಸಮೇತ ತೆಗೆದು ಕಸ್ಟಮರಿಗೆ ಕೊಡ್ತೀವಿ. ಇವು ಖಾಲಿ ಫ್ರೇಮ್ನ ನಾವು ಮತ್ತೆ ಇಲ್ಲೇ ಇಟ್ಟಿರ್ತೀವಿ.
ಸೊ ಆವಾಗ ಮುಂದಿನ ವರ್ಷಕ್ಕೆ ಮತ್ತೆ ಫೆಬ್ರವರಿಗೆ ಹನಿ ಸೀಸನ್ ಸ್ಟಾರ್ಟ್ ಆದಾಗ ಇದು ಫುಲ್ ಆಗಿರುತ್ತೆ. ಆವಾಗ 2-3 ಸರಿ ಮತ್ತೆ ನೆಕ್ಸ್ಟ್ ಇಯರ್ ತೆಗಿತೀವಿ. ಸರ್ ನಾನು ಜೇನು ಕೃಷಿ ಸ್ಟಾರ್ಟ್ ಮಾಡಿದಾಗ ಸೊ ನನಗೂ ಸ್ಟಾರ್ಟಿಂಗ್ ನಂಗೆ ಬರ್ತಾ ಇರಲಿಲ್ಲ, ನನಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದೆ. ನೆಕ್ಸ್ಟು ಇವರು ಸಂತೋಷ್ ಅಂತ ಶಿವಮೊಗ್ಗದವರು ನಮ್ಮೂರಲ್ಲಿದ್ದಾರೆ. ಸೊ ಇವರು ನನಗೆ ಕಾನ್ಫಿಡೆನ್ಸ್ ಬರ್ಸಿದ್ದು, ಇಲ್ಲ ನಾವೇ ಮಾಡ್ಬೋದು, ಬೇರೆ ಮೇಲೆ ಡಿಪೆಂಡ್ ಆಗಬೇಡ, ನಾನು ಹೇಳ್ಕೊಡ್ತೀನಿ ಅಂತ ಫಸ್ಟ್ ಇವರು ನನಗೆ ಗೈಡೆನ್ಸ್ ಮಾಡಿ ಸಜೆಸ್ಟ್ ಮಾಡಿ ಸ್ಟಾರ್ಟಿಂಗ್ ಇವರು ನನಗೆ ಹೆಲ್ಪ್ ಮಾಡಿದ್ರು. ಸೊ ಇವಾಗ ನಾನೇ ಇಂಡಿಪೆಂಡೆಂಟಾಗಿ ಓನಾಗಿ ನಾನು ಮೇಂಟೈನ್ ಮಾಡೋದಾಗಲಿ, ಸರ್ವಿಸ್ ಮಾಡೋದಾಗಲಿ, ಹಾರ್ವೆಸ್ಟರ್ ಮಾಡೋದಾಗಲಿ ಸೊ ಇವರಿಂದನೇ ನಾನು ಮೇಯ್ನ್ ಕಲ್ತಿದ್ದು. ಸೊ ಇವರು ಬಾಕ್ಸ್ ತಗೊಂಡಿದ್ದಾರೆ ನಮ್ಮೂರು ಲೋಹಿತ್ ಅಂತ, ಇವರು ರವಿ ಅಣ್ಣ ಅಂತ ನಮ್ಮೂರವರು. ಸೊ ಪ್ರವೀಣ್ ಅಂತ ಬಂದಿದ್ದಾರೆ, ಅವರೆಲ್ಲರೂ ಜೊತೆಗೆ 2 ಬಾಕ್ಸು 3 ಬಾಕ್ಸು ಸೊ ಎಲ್ಲ ತಗೊಂಡಿದ್ದೀವಿ ನಾವು. ಮತ್ತೆ ಇವಾಗ ಈ ವರ್ಷ ಬಾಕ್ಸ್ಗಳನ್ನ ಜಾಸ್ತಿ ಮಾಡಬೇಕು ಅಂತ ನಮ್ಮದು ಟಾರ್ಗೆಟ್ ಇದೆ. ಇವರು ಪ್ರವೀಣ್ ಅಂತ ನಮ್ಮೂರವರು. ಸೊ ಇವ್ರಿಗೆ ನಾನು ಆಲ್ರೆಡಿ 2 ಸರಿ ಹನಿ ಕೊಟ್ಟಿದ್ದೆ. ಸೊ ಅವ್ರಿಗೆ ಕ್ವಾಲಿಟಿ ಇಷ್ಟ ಆಗಿ ಸೊ ಮತ್ತೆ ಇವತ್ತು ರಾ ಹನಿ ಬೇಕು ಅಂತ ಬಂದಿದ್ದಾರೆ. ಸೊ ಇವರು ನನಗೆ ರಿಪೀಟೆಡ್ ಕಸ್ಟಮರ್. ಸರ್ ಇದು ಒಂದ್ಸಲಿ ತಗೊಂಡೋಗಿದ್ವಿ, ಮಕ್ಕಳಿಗೂ ಎಲ್ಲ ಚೆನ್ನಾಗಿತ್ತು. ನಾನು ಅಂಗಡಿಯಲ್ಲೂ ತೊಗೊಂಡಿದ್ದೆ, ಅದರಿಂದ ಒಂಥರ ಸ್ಮೆಲ್ ಬೇರೆ, ಟೇಸ್ಟ್ ಬೇರೆ, ಅದು ಒಂಥರ ನಾವು ಆಗಾಗಲೇ ತಿನ್ನಬೇಕು ಅನ್ಸಲ್ಲ ಅದನ್ನು. ಇದೇನಾಗಿದೆ ಅಂದರೆ ಇದನ್ನ ಯಾವಾಗ ಕೊಟ್ಟರು ಬೆಳಗ್ಗೆಯಿಂದ ಒಂಥರ ಬೇಕ್ರಿ ಐಟಮ್ ತಿಂದಂಗೆ ಸುಮ್ಮನೆ ಕುಡಿತಾನೆ ಇರ್ತಾರೆ ಮಕ್ಕಳು. ಬಟ್ ನಾವು ಅಂಗಡಿಯಲ್ಲಿ ತಂದಿದ್ದು ಯಾವ ಕಾರಣಕ್ಕೂ ಒಂದ್ಸಲಿ ಅದನ್ನೇನು ಟಾನಿಕ್ ಟೈಪು ಬಲವಂತ ಮಾಡಿ ಹಾಕ್ಬೇಕು. ಅವ್ರಿಗೆ ಏನಾದರೂ ಗಂಟ್ಲು ಕೆರೆತ, ಕೆಮ್ಮು ಈ ಥರ ಏನಾರ ಬಂತು ಅಂದರೆ, ಗಂಟ್ಲು ಕೆರೆತ ಮೇಯ್ನ್ ಹುಡುಗರಿಗೆ ಡಸ್ಟ್ ಅಲರ್ಜಿ ಆಗುತ್ತೆ, ಅದಕ್ಕೆ ಅವರಿಗೆ ಬಲವಂತ ಮಾಡಿ ಹಾಕ್ಬೇಕಾಯ್ತು. ಇದು ಹಂಗೇನಿಲ್ಲ, ಕೊಟ್ಟರು ಸಾಕು ಬಾಟ್ಲೆ ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದು 2ನೇ ಟೈಮು ನಾವು ಅದಕ್ಕೆ ತೋಟದಲ್ಲೇ ಬಂದುಬಿಟ್ಟು ನಾವೇ ಕಿಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದು ನಾವು ಕೂಮ್ಡ್ ಹನಿ ಕೊಡ್ಬೇಕಾದ್ರೆ ಕಂಪ್ಲೀಟ್ ಶೀಲ್ಡ್ ಆಗಿರೋ ಹನಿ ಅಷ್ಟೇ ನಾವು ಕೊಡೋದು. ನೋಡಿ, ಶೀಲ್ಡ್ ಆಗಿಲ್ಲ ಅಂದ್ರೂ ಕೊಡಲ್ಲ, ಯಾಕಂದರೆ ಶೀಲ್ಡ್ ಆಗಿಲ್ಲ ಅಂದರೆ ಅದರಲ್ಲಿ ಮಾಯ್ಶ್ಚರ್ ಕಂಟೆಂಟ್ ಇರುತ್ತೆ. ಸೊ 2 ತಿಂಗಳು 3 ತಿಂಗಳಿಗೆ ಹುಳಿ ಬಂದುಬಿಡುತ್ತೆ. ನೋಡಿ, ಪಕ್ಕ ಕ್ವಾಲಿಟಿ ಇರೋದೇ ಶೀಲ್ಡ್ ಆಗಿರೋದೇ ಕೊಡೋದು ನಮ್ಗೆ. ಈ ಥರ ಇದು ಪಕ್ಕ ಫುಲ್ ಶೀಲ್ಡ್ ಆಗಿದೆ. ನಮ್ಗೆ ನೋಡಿ ಈ ಥರ ಎಲ್ಲೂ ಕೊಡೋದಿಲ್ಲ ನಮಗೆ. ನೋಡಿ ಹುಳ ಇದೆ ಇಲ್ಲಿ, ಹುಳಗಳು ಯಾವುದೇ ಕಾರಣಕ್ಕೂ ಬೇರೆ ಏನಾದರೂ ನೋಡಿ ಇದೆಲ್ಲ ಕಂಪ್ಲೀಟ್ ಶೀಲ್ಡ್ ಆಗಿದೆ. ಇದು ಕೊಟ್ಟು ಇದು 6 ತಿಂಗಳು ಇಟ್ಕೊಂಡ್ರು ಇದ್ರ ಹುಳಿ ಬರಲ್ಲ, ಕೆಡಲ್ಲ. ಹಂಗಾಗಿ ನಾವು ಶೀಲ್ಡ್ ಆಗಿರೋದಷ್ಟೇ ತೆಗಿಯೋದು. ನೋಡಿ, ಇದು ಯಾವುದೇ ಒಂದು ಜೇನು ಹುಳ ಇರ್ಬೋದು, ಸೀಮೆ ಇರ್ಬೋದು, ಅದರಲ್ಲಿ ಏನಾದರೂ ಕೆಮಿಕಲ್ ಮಿಕ್ಸ್ ಆಯಿತು ಅಂದರೆ ಈ ಹುಳ ಬದುಕಿರೋದಿಲ್ಲ, ಹೋಗ್ಬಿಡುತ್ತೆ. ಇದು ರೆಡಿ ಇರೋದೇ ಕೊಡ್ತಾರೆ. ಇನ್ನೂ 3-4 ದಿನ ಹುಳ ಸಾಯೋದಿಲ್ಲ, ಇದರಲ್ಲೇ ಕುಡ್ಕೊಂಡು ಇದರಲ್ಲೇ ಇರ್ತಾವೆ. ಮನೇಲಿ ತಗೊಂಡೋದ್ರೂ ನಾವು ಅಷ್ಟು ದಿನ ತೆಗಿಯೋದಿಲ್ಲ ಹುಳನೂ, ಚೆನ್ನಾಗಿರುತ್ತೆ. ಆಮೇಲೆ ಹುಳ ಎಲ್ಲ ಹೊರಗಡೆ ಕಳಿಸ್ಬಿಟ್ಟು ನಾವು ಯೂಸ್ ಮಾಡ್ತೀವಿ. ನೋಡಿ ಹೆಂಗೆ ಬದುಕಿದ್ದಾವೆ ಇದರೊಳಗೆಲ್ಲ. ಹಿಂಗೆ ಬದುಕಿರ್ಬೇಕು ನಾವು. ಮನೇಲಿ ಇಟ್ಟಿದ್ರು ಇದನ್ನೇ ತಿನ್ಕೊಂಡು ಬದುಕಿರ್ತವೆ, ಅದನ್ನು ಹೇಳ್ತಾ ಇದ್ದಾರೆ ಅವರು. ಇದನ್ನೇ ತಿನ್ಕೊಂಡು ಇರ್ತವೆ ಬೇಕಾದರೆ, ಏನು ತೊಂದರೆ ಇಲ್ಲ. ಹಾಂ ಸರ್, ಇವಾಗ ಇದು ನಾವು ಕಿತ್ಕೊಂಬಂದ್ವಲ್ಲ, ಇದು 3.5 ಇಂದ 4 kg ಬರುತ್ತೆ. ಇದು ರಾ ಹನಿ. ಸೊ ಇದನ್ನು ನಾವು ಕಸ್ಟಮರ್ಸ್ ಇಲ್ಲೇ ಡೈರೆಕ್ಟ್ ಬಂದಿದ್ದಾರೆ. ಸೊ ಒಬ್ಬರು ಕಸ್ಟಮರ್ಸು ನಮಗೆ ರೊಟ್ಟಿ ಸಮೇತ ಬೇಕು ಅಂತಾರೆ, ಆ ಥರನೂ ಕೊಡ್ತೀವಿ. ಇಲ್ಲ ನಮಗೆ ಪ್ರೋಸೆಸ್ ಮಾಡಿ ಬಾಟ್ಲಿಗೆ ಹಾಕಿ ಕೊಡ್ರಿ ಅಂತಾರೆ, ಆ ಥರನೂ 2 ಟೈಪ್ ಕಸ್ಟಮರ್ಸು ಬಂದಿದ್ದಾರೆ. ಸೊ ಅವ್ರು ಯಾವ್ದು ಕೇಳ್ತಾರೆ ಆ ಥರ ಕೊಡ್ತೀವಿ. ಈಗ ನಿಮ್ಮದು ಏನು ಅಂತಂದರೆ ನೀವು ಜೇನು ಕೇಳೋದೆಲ್ಲ ನೋಡಿರ್ತಾರೆ, ಅವ್ರಿಗೂ ಒಂದು ಇರುತ್ತೆ, ನಾವು ರಾ ಜೇನುತುಪ್ಪ ಬೇಕು ಅಂತಿರುತ್ತೆ. ಅವರಿಗೆ ಆ ಥರ ಬೇಕು ಅಂದರೆ ಅವ್ರು ಏನು ಮಾಡಬೇಕಾಗುತ್ತೆ? ಸರ್, ನಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಸೊ ವಾಟ್ಸಪ್ ಆರ್ಡ್ರ್ ಕೊಟ್ಟರು ನಾವು ಕೊರಿಯರ್ ಮಾಡ್ತೀವಿ. ಮಹೇಶ್ ಸರ್ಗಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನನ್ನ ನಂಬರ್ಗಾದರೂ ಕಾಂಟ್ಯಾಕ್ಟ್ ಮಾಡಲಿ, ನಾವು ಪಾರ್ಸಲ್ ಹಾಕ್ತೀವಿ. ಸೊ ನಾನು ಆಲ್ರೆಡಿ ಬೆಂಗಳೂರಿಗೆ ಕಳಿಸಿದ್ದೀನಿ, ಮೈಸೂರಿಗೆ ಕಳಿಸಿದ್ದೀನಿ. ಸೊ ವಾಟ್ಸಪ್ಪಲ್ಲಿ ಮಾಡಿ ಅಥವಾ ಕಾಲ್ ಮಾಡಿ ಆದರೂ ಹೇಳಿ, ನಾವು ಕೊರಿಯರ್ ಕಳಿಸ್ತೀವಿ. ಅಥವಾ ಇಲ್ಲಿಗೆ ಡೈರೆಕ್ಟ್ ನಮ್ಮ ಫಾರ್ಮಿಗೆ ಬಂದರೆ ಇಲ್ಲೇ ಬಂದು ಡೈರೆಕ್ಟಾಗಿ ಇವತ್ತು ಲೈವಾಗಿ ಯಾವ ಥರ ತೆಗೆದು ಆ ಥರನೇ ತಕ್ಕೊಡೋಕ್ಕೂ ಅನುಕೂಲ ಇರುತ್ತೆ. ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಹೇಳ್ಬಿಡಿ ನಿಮ್ಮ ನಂಬರ್. 9535926956. ಈ ನಂಬರ್ಗೆ ಕಾಲ್ ಮಾಡಾದರೂ ಹೇಳ್ಬೋದು, ಅಥವಾ ವಾಟ್ಸಪ್ ಮಾಡಿದ್ರೂ ಅವ್ರದ್ದು ಅಡ್ರೆಸ್ಸು ಫೋನ್ಪೇ ಮಾಡಿದ್ರೆ ನಾವು ಅವ್ರಿಗೆ ಕೊರಿಯರಲ್ಲಿ ಕಳಿಸ್ತೀವಿ. ನಿಜವಾಗ್ಲೂ ಕೂಡ ಇದು ರುಚಿ ಹೆಂಗೆ ಅಂತ ಹೇಳಿದ್ರೆ ಅದು ಪದಗಳಲ್ಲಿ ಹೇಳೋಕ್ಕಾಗಲ್ಲ. ನೀವು ಸಾಧ್ಯವಾರೇನು ಅಂತಂದರೆ ಥರ ಲೈವಾಗಿ ನೀವು ರೈತರ ಹತ್ರ ನೇರವಾಗಿ ಬಂದು ತಗೊಂಡಾಗ ನಿಮ್ಗೆ ಅದು ಅನುಭವ ಗೊತ್ತಾಗುತ್ತೆ. ಇವಾಗ ನಾನು ಟೇಸ್ಟ್ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಮತ್ತೊಮ್ಮೆ ನಾನು ಹೇಳೋಂಥ ಅವಶ್ಯಕತೆ ಇಲ್ಲ. ಫೀಲ್ ಮಾಡಬೇಕು ಅಂದರೆ ಡೈರೆಕ್ಟ್ ನೀವು ನಮ್ಮ ರೈತರು ತೋಟಕ್ಕೆ ಬರಬೇಕು. ನೀವು ಕಣ್ಣಾರೆ ನೋಡ್ಬಿಟ್ಟು ಆ ಕೀಳೋದೆಲ್ಲ ನೋಡ್ಬಿಟ್ಟು ತಿಂದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ರುಚಿ ಅಂತ ಹೇಳ್ಬಿಟ್ಟು. ಅಣ್ಣ, ನಮ್ಗೆ ಇಲ್ಲಿವರೆಗೂ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇದಿಷ್ಟು ಕೂಡ ಜೇನು ಸಾಕಾಣಿಕೆ ಸಂಬಂಧಪಟ್ಟಂತೆ ಮತ್ತು ಯಾವ ಥರ ಜೇನನ್ನ ಕೀಳ್ತಾರೆ ಮತ್ತು ಪ್ರೋಸೆಸ್ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ನೀವು ನೋಡಿದ್ದೀರಾ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾರೆಲ್ಲ ಇದು ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ, ಮತ್ತು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.